ಸಮುದಾಯ ಬಾನುಲಿ ಕೇಂದ್ರನ 2007ರಲ್ಲಿ ನಾವು ಸ್ಥಾಪನೆ ಮಾಡಿದ್ವಿ. ಅಂದರೆ ಇಲ್ಲಿಗೆ ಆಗಲೇ 5.5 ವರ್ಷ ನಮ್ಮದು ಕೃಷಿ ಸಮುದಾಯ ಬಾನುಲಿ ಕೇಂದ್ರ ತನ್ನ ಎಲ್ಲ ಕಾರ್ಯಕ್ರಮಗಳನ್ನು ರೈತರಿಗಾಗಿ ಅರ್ಪಿಸಿ ರೈತರಿಂದ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದೆ ಅಂತ ಹೇಳ್ಬೋದು. ಈ ಕೃಷಿ ಸಮುದಾಯ ಬಾನುಲಿ ಕೇಂದ್ರ ಸಾಕಷ್ಟು ರೈತರ ಒಂದು ಮನದಲ್ಲಿ ಹಾಸುಹೊಕ್ಕಾಗಿದೆ ಅಂತ ಹೇಳ್ಬೋದು. ನಮಗೆ ಈ ಒಂದು ಕೃಷಿ ಸಮುದಾಯ ಬಾನುಲಿ ಕೇಂದ್ರವನ್ನು ನಾವು ಒಟ್ಟು 6 ತಾಸುಗಳವರೆಗೆ ನಾವು ಪ್ರಸಾರ ಮಾಡ್ತಾ ಇದ್ವಿ. ಈ 6 ತಾಸುಗಳಲ್ಲಿ ರೈತರ ಒಂದು ಮಾಹಿತಿನ ಸಾಕಷ್ಟು ಪ್ರಮಾಣದಲ್ಲಿ ನಾವು ತಗೊಳ್ತಾ ಇದ್ವಿ. ರೈತರಿಂದ ರೈತರಿಗಾಗಿ ಅಂತ ನಾವು ಒಂದು ಸ್ಲೋಗನ್ ಇಟ್ಟುಕೊಂಡು ರೈತರಿಂದ ಕಾರ್ಯಕ್ರಮಗಳನ್ನು ನಾವು ನಿರೂಪಿಸಿ ಆ ರೈತರಿಗೆ ನಾವು ಇಲ್ಲೇ ಒಂದು ಪ್ಲಾಟ್ಫಾರ್ಮ್ ಮಾಡಿಕೊಟ್ಟಿದ್ವಿ. ಅವರ ಒಂದು ಅನುಭವಗಳಿಂದ ಸಾಕಷ್ಟು ಜನ ರೈತರು ಇಲ್ಲಿ ಆ ಮಾಹಿತಿಯನ್ನು ಮಾಡ್ಕೊತಾ ಇದ್ದಾರೆ. ಅದೇ ರೀತಿಯಾಗಿ ಈ ನಮ್ಮ ಕೃಷಿ ಸಮುದಾಯ ಬಾನುಲಿ ಕೇಂದ್ರದಿಂದ ರೈತ ಮಹಿಳೆಯರಿಗೆ, ಆಮೇಲೆ ಸ್ವಸಹಾಯ ಸಂಘದ ಸದಸ್ಯರಿಗೆ ಸಾಕಷ್ಟು ಮಾಹಿತಿಗಳನ್ನು ನಾವು ಕೊಡ್ತಾ ಇದ್ವಿ. ಅವರಿಂದನೂ ಕೂಡ ಅವರ ಮಾಡ್ತಕ್ಕಂಥ ಚಟುವಟಿಕೆಗಳನ್ನು ನಾವು ಇಲ್ಲಿ ಗಣನೆಗೆ ತೆಗೆದುಕೊಂಡು ಆ ಚಟುವಟಿಕೆಯ ಮಾಹಿತಿಯನ್ನು ಕೂಡ ಈ ಒಂದು ಸ್ವಸಹಾಯ ಸಂಘದ ಗ್ರೂಪಿನ ಜನಗಳಿಗೆ ನಾವು ಸಂದೇಶಗಳನ್ನು ಪ್ರತಿದಿನ ನಾವು ಕೊಡ್ತಾ ಇದ್ವಿ. ಸಾಕಷ್ಟು ಮಾಹಿತಿಗಳನ್ನು ನಾವು ಹೋಗ್ತಾವೆ. ಅಂದರೆ ನಮ್ಮ ಕೃಷಿ ಸಮುದಾಯ ಬಾನುಲಿ ಕೇಂದ್ರದಿಂದ ಒಟ್ಟಾರೆ 40 ಬ್ಯಾನರ್ಗಳಲ್ಲಿ ನಾವು ಮಾಹಿತಿಗಳನ್ನು ಕೊಡ್ತಾ ಇದ್ವಿ. ಮೊದಲನೇದಾಗಿ ಹೇಳ್ಬೇಕಂತಂದ್ರೆ ಇಂಟರ್ವ್ಯೂ ವಿತ್ ದಿ ಫಾರ್ಮರ್ಸ್ ಅಂತಂದರೆ ರೈತರ ಒಂದು ಸಂದರ್ಶನ ಮಾಡ್ತಾ ಇದ್ವಿ. ರೈತರ ಸಂದರ್ಶನ ಕಾರ್ಯಕ್ರಮಗಳು ಅಲ್ಲದೇ ರೈತರಿಗೆ ನಾವು ಫೋನ್ ಔಟ್ ಪ್ರೋಗ್ರಾಮ್ಸ್ ಅಂತ ಮಾಡ್ತೀವಿ. ಸಕ್ಸಸ್ಫುಲ್ ಆಗಿ ಅಂದರೆ ಸಾಕಷ್ಟು ಇನ್ನೋವೇಷನ್ಸ್, ಹೊಸ ಆವಿಷ್ಕಾರಗಳನ್ನು ರೂಪಿಸುವಂಥ ರೈತರನ್ನು ನಾವು ಕಲೆಕ್ಟ್ ಮಾಡಿ ಅವರಿಂದ ಕಾಂಟ್ಯಾಕ್ಟ್ ಮಾಡಿಕೊಂಡು ಅವರ ಒಂದು ಮಾಹಿತಿ ಪಡ್ಕೊಂಡು ಅದನ್ನೆಲ್ಲ ನಾವು ರೆಕಾರ್ಡ್ ಮಾಡಿ ಅದನ್ನು ನಾವೆಲ್ಲ ಪ್ರೊಸೆಸ್ ಮಾಡಿ ಕಂಪ್ಲೀಟ್ ರೇಡಿಯೋ ಪ್ರೋಗ್ರಾಮ್ ನಾವು ಮಾಡ್ತಾಯಿದ್ವಿ. ಅದೇ ರೀತಿ ಉದಾಹರಣೆಗಾಗಿ ನಾವು ಹೇಳ್ಬೇಕಂತಂದರೆ ಈ ಹೆಲ್ತ್ ಆಸ್ಪೆಕ್ಟಲ್ಲಿ ಕೂಡ ನಾವು ಸಾಕಷ್ಟು ಪ್ರೋಗ್ರಾಮ್ಗಳನ್ನು ಮಾಡಿದ್ವಿ. ಕಂಪ್ಲೀಟ್ ಪ್ರೋಗ್ರಾಮ್ ಮಾಡಿದ್ವಿ, ಕಂಪ್ಲೀಟ್ ರೇಡಿಯೋ ಪ್ರೋಗ್ರಾಮ್. ಅದರಲ್ಲಿ ಸಾಕಷ್ಟು ನಾವು ಮಾಹಿತಿಗಳನ್ನು ನಾವು ಇನ್ಕ್ಲೂಡ್ ಮಾಡಿದ್ವಿ. ಒಂದನೇದಾಗಿ ಹೇಳ್ಬೇಕಂತಂದರೆ ಈ ಹೆಲ್ತ್ ಆಸ್ಪೆಕ್ಟ್ ಮೇಲೆ ಈ ಕ್ಷಯ ರೋಗದ ಆಸ್ಪೆಕ್ಟ್ ಮೇಲೆ ನಾವು ಸಾಕಷ್ಟು ಮಾಹಿತಿಗಳನ್ನು ಇಲ್ಲಿ ಪ್ರಸಾರ ಮಾಡಿದ್ದೀವಿ. ಅದರಲ್ಲಿ ಕಂಪ್ಲೀಟ್ ಪ್ರೋಗ್ರಾಮ್, ರೇಡಿಯೋ ಪ್ರೋಗ್ರಾಮ್ ಅನ್ನೋದು ನಾವು ಅಳವಡಿಕೆ ಮಾಡಿದ್ದೀವಿ ಅಂತ ಹೇಳ್ಬೋದು. ಅದರಲ್ಲಿ ನಾವು ಏನೇನು ಇನ್ಕ್ಲೂಡ್ ಮಾಡಿದೀವಪ್ಪ ಅಂತಂದರೆ ಈ ಒಂದು ರೇಡಿಯೋ ಪ್ರೋಗ್ರಾಮ್ದಲ್ಲಿ ಬರೀ ಸಂದರ್ಶನ ಅಂತ ಅಲ್ಲ, ಬರೀ ಡ್ರಾಮಾ ಅಂತ ಅಲ್ಲ, ಆ ಒಂದು ಕಂಪ್ಲೀಟ್ ಪ್ರೋಗ್ರಾಮ್ ಆಗಬೇಕಾದ್ರೆ ನಾವು ಏನೇನು ಮಾಡಬೇಕು ಅನ್ನೋದು ಕೂಡ ನಾವು ಸಂಶೋಧನೆಯ ಮುಖಾಂತರ ಆಯಾ ಟಾಪಿಕ್ಗೆ ಅನುಗುಣವಾಗಿ ಮಾಹಿತಿನ ಸಂಗ್ರಹಿಸಿ ಅವನನ್ನು ನಾವೆಲ್ಲ ಕ್ರೋಢೀಕರಿಸಿ ಸಾಕಷ್ಟು ಈ ಒಂದು ಫಾರ್ಮ್ಯಾಟ್ ಅಂತೀವಿ ನಾವು, ಆ ಫಾರ್ಮ್ಯಾಟ್ ಮೂಲಕ ನಾವು ಮಾಹಿತಿನ ನಾವು ರೈತರಿಗೆ ಮನಮುಟ್ಟುವ ಹಾಗೆ ನಾವು ಅವರ ಒಂದು ಅಭಿರುಚಿಯನ್ನು ಬೆಳೆಸುವ ಹಾಗೆ ನಾವು ಮಾಹಿತಿನ ನಾವು ನೀಡ್ತಾ ಇದ್ದೀವಿ. ಅದೇ ರೀತಿಯಾಗಿ ವಾರದ ಬಸಣ್ಣ ಅಂತ ಒಂದು ಕಾರ್ಯಕ್ರಮ ಕೊಡ್ತಾ ಇದ್ವಿ. ಅದು ಕೂಡ ಆಡು ಭಾಷೆಯಲ್ಲೇ ಆ ಮಾಹಿತಿಗಳನ್ನು ನಾವು ರೈತರಿಗೆ ಕೊಡ್ತಾ ಇದ್ವಿ. ಈ ಆಡು ಭಾಷೆಯಲ್ಲಿ ಯಾವ ರೀತಿ ನಾವು ರೈತರಿಗೆ ಕೊಡ್ತಾ ಇದ್ದೀವಿ ಅಂತಂದರೆ ನಮ್ಮಲ್ಲಿ ಈ ಒಂದು ವೆಟರ್ನರಿ ಆಸ್ಪೆಕ್ಟ್ನಲ್ಲಿ ಡಾಕ್ಟರು ಕೂಡ ಇಲ್ಲಿ ಬಂದು ಈ ಒಂದು ವಾರದ ಬಸಣ್ಣನ ಒಂದು ಮಾಹಿತಿನ ಕೊಡ್ತಾರೆ. ಅಂದರೆ ಈ ದನಗಳಿಗೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಗಳನ್ನು ಆಡು ಭಾಷೆಯಲ್ಲೇ ಕೊಡ್ತಾರೆ. ಇದರಲ್ಲಿ ನಾವು ಒಂದು 3 ಕ್ಯಾರೆಕ್ಟರ್ಸ್ ಕೊಟ್ಟಿದ್ದೀವಿ. ಮೊದಲನೇದಾಗಿ ಈ ಕೃಷಿ ವಿಶ್ವವಿದ್ಯಾಲಯದ ವೆಟರ್ನರಿಗೆ ಈ ಮಾಹಿತಿಯನ್ನು ಮಾಡಿಕೊಳ್ಳುವಂಥ ಒಂದು ವ್ಯಕ್ತಿಯನ್ನು ನಾವು ನಿರ್ಮಾಣ ಮಾಡಿದ್ವಿ. ಆ ವ್ಯಕ್ತಿ ಹಳ್ಳಿಯಲ್ಲಿರ್ತಕ್ಕಂಥ ಗೌಡರಿಗೆ ಹೋಗಿ ಆ ಮಾಹಿತಿನ ಕೊಡ್ತಾರೆ. ಅಲ್ಲಿ ಚರ್ಚೆ, ಗೌಡರು ಮತ್ತು ಮಾಹಿತಿ ಕೊಡ್ತಕ್ಕಂಥ ಬಸಣ್ಣನ ಜೊತೆ ಚರ್ಚೆ ನಡೀತಾ ಇದೆ. ಆ ಚರ್ಚೆಯಿಂದ ಈ ಒಂದು ಆಡು ಭಾಷೆಯಲ್ಲಿ ಈ ದನಗಳಿಗೆ ಬರ್ತಕ್ಕಂಥ ರೋಗ ರುಜಿನಗಳಾಗಲಿ, ಅದಕ್ಕೆ ಬೇಕಾಗುವಂಥ ಪೋಷಣೆಗಳಾಗಲಿ, ಅವೆಲ್ಲ ಮಾಹಿತಿಗಳನ್ನು ಈ ಆಡು ಭಾಷೆಯಲ್ಲಿ ಕೊಡೋದರಿಂದ ಸಾಕಷ್ಟು ಜನ ರೈತರು ಕೂಡ ಇದನ್ನು ಮೆಚ್ಚಿಕೊಂಡಿದ್ದಾರೆ. ಅದಲ್ಲದೆ ಈ ಬೇರೆ ಬೇರೆ ಇಲಾಖೆಯವರು ಕೂಡ ಈ ಮಾಹಿತಿಗಳನ್ನು ತೆಗೆದುಕೊಂಡು CD ಮುಖಾಂತರ ಎಲ್ಲೆಲ್ಲಿ ಕಾರ್ಯಕ್ರಮಗಳು ನಡೀತಾವೆ ಆ CD ಗಳನ್ನು ಕೂಡ ಅವರು ಈ ಆಡಿಯೋ ಕೇಳೋ ಹಾಗೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ನಾವು ಇಲ್ಲಿ ಸಾಕಷ್ಟು ಈ ಒಂದು ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಿಂದ ನಾವು ಯೋಜನೆಗಳನ್ನು ನಿರೂಪಿಸಿ ಸೈನ್ಸ್ ಫಾರ್ ವುಮೆನ್ ಹೆಲ್ತ್ ಆ್ಯಂಡ್ ನ್ಯೂಟ್ರಿಷನ್ ಅಂದರೆ ಮಹಿಳೆಯರಿಗಾಗಿ ವಿಜ್ಞಾನ ಮತ್ತು ಆರೋಗ್ಯ ಈ ವಿಚಾರದಲ್ಲಿ 360 ಕಾರ್ಯಕ್ರಮಗಳನ್ನು ನಿರೂಪಿಸಿ ನಾವು ರೈತ ಮಹಿಳೆಯರಿಗೆ ನಾವು ನಮ್ಮ ಕೃಷಿ ಸಮುದಾಯ ಬಾನುಲಿ ಕೇಂದ್ರದಿಂದ ಪ್ರಸಾರ ಮಾಡಿದ್ವಿ. ಈ ಒಂದು ಪದ್ಧತಿನ ಪಾರ್ಟಿಸಿಪೇಟರಿಯಾಗಿ ನಾವು ಮಾಹಿತಿಗಳನ್ನು ನೀಡಿದ್ದೀವಿ ಅಂತ ಹೇಳ್ಬೋದು. ಈ ಮಾಹಿತಿ ಸಾಕಷ್ಟು ವಿಚಾರದಲ್ಲಿ ಈ ಹಳ್ಳಿಯಲ್ಲಿರ್ತಕ್ಕಂಥ ರೈತ ಮಹಿಳೆಯರಿಂದ ಬಂದಿದೆ. ಅದರಲ್ಲಿ ನಮಗೆ ಹೆಚ್ಚಿನ ಒಂದು ರೆಸಿಪೀಸು ಮತ್ತು ಮಸಾಲ ಮತ್ತು ಚಟ್ನೀಸ್ಗಳು ಸಾಕಷ್ಟು ಪ್ರಮಾಣದಲ್ಲಿ ಬರೋದ್ರಿಂದ ರಿಚ್ ಕಂಟೆಂಟ್ ಮಾಹಿತಿನ
ನಾವು ಒಬ್ಬರಿಂದ ಒಬ್ಬರಿಗೆ ಪ್ರಸಾರ ಮಾಡ್ತಕ್ಕಂಥ ವಿಚಾರವನ್ನು, ಒಬ್ಬರಿಂದ ಒಬ್ಬರಿಗೆ ಹಂಚಿಕೊಳ್ಳುವಂಥ ವಿಚಾರವನ್ನು ನಾವಿಲ್ಲಿ ಮನಗಂಡು ಈ ಪದ್ಧತಿಯಿಂದ ಸಾಕಷ್ಟು ಮಾಹಿತಿಗಳನ್ನು ಕೇಳುಗರು ಕೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಅವರದೇ ಆದಂಥ ಧ್ವನಿ ಕೊಟ್ಟ ಮೇಲೆ ಆ ಒಂದು ಧ್ವನಿಯನ್ನು ಕೇಳಲಿಕ್ಕೆ ಎಲ್ಲರೂ ಇಚ್ಛೆ ಪಡ್ತಾರೆ. ಅದೇ ರೀತಿಯಾಗಿ ಆ ಧ್ವನಿಯನ್ನು ಪಾಪ್ಯುಲರೈಸ್ ಮಾಡ್ತಾರೆ. ಅಂದರೆ ಬೇರೆ ಬೇರೆ ಫ್ರೆಂಡ್ಸು, ರಿಲೇಟಿವ್ಸ್ ಕೂಡ ನನ್ನ ಧ್ವನಿ ರೇಡಿಯೋದಲ್ಲಿ ಬರ್ತಾ ಇದೆ ಅನ್ನೋ ಒಂದು ರೀತಿಯಲ್ಲಿ ರೈತರಾಗಲಿ, ರೈತ ಮಹಿಳೆಯರೇ ಆಗಲಿ, ಶಾಲೆ ಬಿಟ್ಟಂಥ ಯುವಕರು ಕೂಡ ಈ ಮಾಹಿತಿಯನ್ನು ಇಲ್ಲಿ ನಮ್ಮ ಕೃಷಿ ಸಮುದಾಯ ಬಾನುಲಿ ಕೇಂದ್ರದಲ್ಲಿ ಬಂದು ನೀಡ್ತಾ ಇದ್ದಾರೆ ಅಂತ ಹೇಳ್ಬೋದು.